ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಪ್ರಾರ್ಥನೆ ಯಾವತ್ತೂ ಸದಾ ನಿನ್ನ ಕೈ ಬಿಡುವುದಿಲ್ಲ, ಪಾಪ ಯಾವತ್ತೂ ನಿನ್ನ ಬೆನ್ನು ಬಿಡುವುದಿಲ್ಲ. ನೀನು ಬೇರೆಯವರಿಗೆ ಏನು ನೀಡುತ್ತೀಯೋ ಅದೇ ನಿನಗೆ ಮರಳಿ ಲಭಿಸುವುದು. ಅದು ಮರ್ಯಾದೆ ಆಗಿರಬಹುದು ಅಥವಾ ಮೋಸ ಆಗಿರಬಹುದು. ಆಯಿತಾ? ಎಷ್ಟು ಚೆನ್ನಾಗಿದೆ. ನಾವೇನು ಕೊಡ್ತೀವೋ ಅದು ನಮಗೆ ವಾಪಸ್ ಬರುತ್ತೆ. ಒಳ್ಳೇದು ಕೊಟ್ಟರೆ ಒಳ್ಳೇದು ಬರುತ್ತೆ, ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಬರುತ್ತೆ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಸಾತ್ವಿಕ ಆಹಾರದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಊಟದ ಪ್ರಭಾವ ಜೀವನದ ಮೇಲೆ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಊಟದ ಪ್ರಭಾವ: 3 ತಿಂಗಳು ಸಾತ್ವಿಕ ಭೋಜನ ಮಾಡಿ ನೋಡಿ. ಸಾತ್ವಿಕ ಭೋಜನ ಅಂದರೆ ಕೇವಲ ಶಾಕಾಹಾರಿ ಅಲ್ಲ, ದೇವರಿಗೆ ಅರ್ಪಿಸಿದ ಅನ್ನ. ನಿಮ್ಮ ದೇಹದಲ್ಲಿ ಆಗುವ ಪರಿವರ್ತನೆ ಗಮನಿಸಿ. ಗೊತ್ತಾಯ್ತಾ? ನಾವು ಸಿಟ್ಟಿನ ಬರದಲ್ಲಿ ಮಾಡಿದ ಅಡುಗೆ ಸಾತ್ವಿಕ ಅಡುಗೆ ಅನ್ನುವುದಿಲ್ಲ. ಅಡುಗೆ ಮಾಡುವಾಗ ಯಾರ ಮೇಲೂ ಸಿಟ್ಟು ಮಾಡಬಹುದು, ಚೀರಾಡಬಹುದು, ಮಾಡುವುದು ಸರಿಯಲ್ಲ. ಈಗ ಅದು ಏನಾಗಿದೆ ಅಂದರೆ ಕಾಮನ್ ಆಗಿದೆ. ಏಕೆಂದರೆ ಅದು ಸಿಟ್ಟಿನ ಭಾರದಲ್ಲಿ ಮಾಡಿದ ಅಡುಗೆಗೆ ನೆಗೆಟಿವ್ ಅಂತ ವೈಬ್ರೇಷನ್ ಹೋಗ್ಬಿಡುತ್ತೆ. ಅದಕ್ಕೆ ಮಾಡಬಾರ್ದು. ನೆನಪಿಡಿ, ನಾವು ಅದನ್ನೇ ಉಣ್ಣುವುದು. ಅದಕ್ಕೆ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಸ್ನಾನ ಮಾಡಿ ಶುಭ್ರ ವಸ್ತ್ರ ಧರಿಸಿ ದೇವರ ನಾಮಸ್ಮರಣೆ ಮಾಡುತ್ತಾ ಅಡುಗೆ ಮಾಡುವ ಸಂಪ್ರದಾಯ ಇಂದಿಗೂ ಗುಡಿ, ಮಠ, ದಾಸೋಹಗಳಲ್ಲಿ ಕಾಣಬಹುದು ಅಲ್ವಾ? ಅಡುಗೆ, ಊಟ 3 ತರಹ ಇದೆ. ಹೋಟೆಲ್ ಪಾರ್ಟಿಗಳಲ್ಲಿ ಊಟ, ಮನೆಯಲ್ಲಿ ತಾಯಿ ಪತ್ನಿ ಮಾಡುವ ಅಡುಗೆ ಊಟ, ಮಂದಿರ ಮಠಗಳಲ್ಲಿ ಮಾಡುವ ಅಡುಗೆ ಊಟ. ಈ 3 ಪ್ರಕಾರಗಳಲ್ಲಿ ಊಟದ ಬೇರೆ ಬೇರೆ ತರಹದ ಸ್ಪಂದನೆಗಳು ಇರುವವು. ಹೋಟೆಲ್ ಊಟ ಅಂದರೆ ಇಲ್ಲಿ ಯಾವುದೋ ಪಾಸಿಟಿವ್ ವೈಬ್ರೇಷನ್ ಇರುವುದಿಲ್ಲ. ಕೇವಲ ದುಡ್ಡಿಗಾಗಿ, ಸ್ವಾರ್ಥಕ್ಕಾಗಿ ಮಾಡಿದ ಅಡುಗೆ. ಅದು ಯಾರು ಅಡುಗೆ ಮಾಡುತ್ತಾರೋ ಅವರ ಮನಸ್ಸಿಗೆ ಸ್ಪಂದನೆಗಳು ಯಾವ ತರಹ ಇರುವುದೋ ಗೊತ್ತಿಲ್ಲ. ಅವರ ಮನಸ್ಸಿನ ಸ್ಪಂದನೆಗಳು ಅವರು ಮಾಡಿದ ಅಡುಗೆಯಲ್ಲಿ ಇಳಿಯುವುದು. ಮನೆಯಲ್ಲಿ ತಾಯಿ ಅಥವಾ ಪತ್ನಿ ಮಾಡುವ ಅಡುಗೆ, ಇಲ್ಲಿ ಮಾಡುವ ಅಡುಗೆಯಲ್ಲಿ ಪ್ರೀತಿ, ಅಂತಃಕರಣ ಇರುತ್ತದೆ. ಅಂದರೆ ಪಾಸಿಟಿವ್ ಸ್ಪಂದನೆಗಳು ಇರುವ ಅಡುಗೆ ಇದು. ಆದರೆ ಇತ್ತೀಚೆಗೆ ಮನೆಯಲ್ಲಿ ಅಡುಗೆ ಕೆಲಸದಾಕೆ ಅಡುಗೆ ಮಾಡುವ ಫ್ಯಾಷನ್ ಆಗಿಬಿಟ್ಟಿದೆ. ಆಗದೆ ಕೆಲವು ಸಂದರ್ಭಗಳಲ್ಲಿ ಅದು ಅನಿವಾರ್ಯವೂ ಆಗಿರುತ್ತದೆ. ಆದರೆ ಕೆಲವರು ಮನೆಯಲ್ಲಿ ಒಂದಿಬ್ಬರು ಇದ್ದರೂ ಕೈಲಾದವರು ಇದ್ದಾರೆ, ಅಡುಗೆ ಕೆಲಸದಾಕೆಯನ್ನು ಇಟ್ಟುಕೊಂಡಿರುತ್ತಾರೆ. ಆದರೆ ಆಕೆಯ ಮನಸ್ಸು ಯಾವ ತರಹ ಇರುತ್ತದೋ, ಆಕೆ ದುಡ್ಡಿಗೆ ಮಾತ್ರ ಅಡುಗೆ ಮಾಡುವಳೋ, ಅಲ್ಲಿಯೂ ನೆಗೆಟಿವ್ ವೈಬ್ರೇಷನ್ ಆಗುತ್ತೆ. ಹಾಗೆ ಈ ಅಡುಗೆ ನಾಲಿಗೆ ರುಚಿ ಆದರೂ ದೇಹಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ವಿಚಾರ ಮಾಡಿ ನೋಡಿಕೊಂಡಾಗ ನಿಮ್ಮ ಮನೆಯ ಅಜ್ಜ, ಅಜ್ಜಿ, ತಾಯಿ, ಪತ್ನಿ ಮಾಡುವ ಅಡುಗೆ ಮತ್ತು ಕೆಲಸದಾಕೆ ಮಾಡುವ ಅಡುಗೆ ಎಷ್ಟು ವ್ಯತ್ಯಾಸ. ತಾಯಿ ಅಡುಗೆ ಮಾಡುವಾಗ ಮಗ ಒಂದು ರೊಟ್ಟಿ ಅಥವಾ ಚಪಾತಿ ಹೆಚ್ಚು ಕೇಳಿದರೆ ಆ ತಾಯಿ ಇನ್ನೂ ಹೆಚ್ಚು ಆನಂದ ಆಗುವುದು ಸಹಜ. ಆದರೆ ಅಡುಗೆ ಕೆಲಸ ಮಾಡುವ ಆಕೆಗೆ 1-2 ಹೆಚ್ಚು ರೊಟ್ಟಿ ಚಪಾತಿ ಮಾಡಲು ಹೇಳಿ ನೋಡಿ. ಆಕೆಯ ಮುಖದಲ್ಲಿ ಕಾಣುವ ಒಂದು ತರಹದ ವ್ಯತ್ಯಾಸ. ಮಂದಿರ ಮಠಗಳಲ್ಲಿ ಅಡುಗೆ, ಅದು ದೇವರಿಗೆ ನೈವೇದ್ಯ ಅರ್ಪಿಸಿ ನಮಗೆ ಬಡಿಸುವ ಅಡುಗೆ. ಅದು ನಾವು ತಿಂದರೆ ಪ್ರಸಾದ ರೂಪದಲ್ಲಿ ಅಲ್ಲಿ ಮಾಡುವ ಅಡುಗೆಯಲ್ಲಿ ಪಾಸಿಟಿವ್ ಅಂಶ, ವೈಬ್ರೇಷನ್ನು ಇರುತ್ತೆ. ಆದ ಕಾರಣ ನಾವು ಮಾಡುವ ಅಡುಗೆ ದೇವರಿಗೆ ಸಮರ್ಪಿಸಿ ಅದರ ಸ್ವಲ್ಪ ಭಾಗ ಬಡವರಿಗೆ ಸಮರ್ಪಿಸಿ ನಾವು ಸೇವಿಸುವುದು ಉತ್ತಮ. ಇಂದಿನ ದಿನಗಳಲ್ಲಿ ಪ್ರತಿಯೊಂದು ಮನೆಯ ಮೊದಲನೆಯ ರೊಟ್ಟಿಯನ್ನು ಮಂದಿರ ಬಡಬಗ್ಗರ, ನಿರ್ಗತಿಕರು, ಮಠಕ್ಕೆ ಅರ್ಪಿಸಿ ಸೇವಿಸುವ ಪದ್ಧತಿ ಇತ್ತು. ಈಗಲೂ ಕೆಲವು ಹಳ್ಳಿಗಳಲ್ಲಿ ಈ ಪದ್ಧತಿ ಇದೆ. ಪ್ರತಿದಿನವೂ ಸ್ವಲ್ಪ ಭಾಗದ ಅಡುಗೆಯನ್ನು ಆಕಳಿಗೆ ಗೋಗ್ರಾಸ ಎಂದು ಕೊಡುವುದು ಅನೇಕ ಕಡೆ ಜಾರಿಯಲ್ಲಿದೆ. ಅನ್ನದಲ್ಲಿ ಜಾದೂ ಇಲ್ಲ, ಅಡುಗೆ ಮಾಡುವುದರಲ್ಲಿ ಒಳ್ಳೆಯ ಸಂಸ್ಕಾರವಿರಬೇಕು ಅಷ್ಟೇ. ಅಡುಗೆ ಮಾಡುವಾಗ ದೇವರ ನಾಮಸ್ಮರಣೆ ಮಾಡುತ್ತಾ ಅಡುಗೆ ಅದರ ಮೇಲೆ ದೇವರಿಗೆ ಸಮರ್ಪಿಸಿ ಊಟ ಮಾಡಿ ನೋಡಿ. ಅದು ಭಾಳ ರುಚಿ ಕಾಣುತ್ತೆ. ಎಲ್ಲದಕ್ಕೂ ಒಳ್ಳೆಯದು. 3 ತಿಂಗಳು ಇದನ್ನು ಮಾಡಿ ನೋಡಿ. ನಿಮ್ಮಲ್ಲಿ ಆಗುವ ಬದಲಾವಣೆಗಳು ನೀವೇ ನೋಡಿ. ಗೊತ್ತಾಯ್ತಾ? ಓಂ ಅನ್ನಪೂರ್ಣೇಶ್ವರಿಯೇ ನಮಃ. ನಾವು ಯಾವಾಗಲೂ ನಮ್ಮ ಸನಾತನ ಧರ್ಮವನ್ನು ಬಿಡಬಾರ್ದು. ನಮ್ಮ ಸನಾತನ ಧರ್ಮವನ್ನು ಬಿಟ್ಟರೆ ನಾವು ಆಗಲ್ಲ. ಗೊತ್ತಾಯ್ತಾ? ಸನಾತನ ಸಂಸ್ಕೃತಿ, ನಮ್ಮ ಸಂಸ್ಕೃತಿ, ಸನಾತನ ಧರ್ಮ ಇವನ್ನೆಲ್ಲ ಇಟ್ಕೊಂಡು ನಾವು ಇವನ್ನೆಲ್ಲ ಮಾಡಿದಾಗ ನಮ್ಮ ದೇಹಕ್ಕೂ ಒಳ್ಳೆಯದು. ನಾವು ಪಾಸಿಟಿವ್ ಅಂಶನೇ ತೊಗೋಬೇಕು, ನೆಗೆಟಿವ್ ತೊಗೋಬಾರ್ದು. ನೆಗೆಟಿವ್ ನಾವೇನಾರು ಮಾಡುವಾಗ ಪಾಸಿಟಿವ್ ಆಗಿ ಮಾಡಿದಾಗ ಒಳ್ಳೆಯದಾಗತ್ತೆ ಅಂತ ತಿಳಿಸಿದ್ದಾರೆ ಹಿರಿಯವರು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 6/11/2025 ಗುರುವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶರದೃತು, ಕಾರ್ತೀಕ ಮಾಸ,
ಶುಕ್ಲಪಕ್ಷ, ತಿಥಿ ಪಾಡ್ಯ, ಹಗಲು 4:40, ನಕ್ಷತ್ರ ಭರಣಿ, ಬೆಳಿಗ್ಗೆ 8:29, ಮಳೆ ಸ್ವಾತಿ, 3ನೇ ಪಾದ, ರಾಹುಕಾಲ 1:34 3 ಗಂಟೆ 1 ನಿಮಿಷ, ಉಳಿಕ ಕಾಲ 9:13 10:40, ಯಮಗಂಡ ಕಾಲ 6:18 7:46. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರಗಳು.